ರಾಜ್ಯ ರಾಜಕಾರಣದಲ್ಲಿ ಪ್ರಜ್ವಲ್ ಪೆನ್ ಡ್ರೈವ್ ಪುರಾಣ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಸಂಸದ ಪ್ರಜ್ವಲ್ ರೇವಣ್ಣ ಅವರು ಯಾವುದೇ ಕ್ಷಣದಲ್ಲಾದರೂ ಕೂಡ ವಿದೇಶದಿಂದ ಆಗಮಿಸುವಂತಹ ಸಾಧ್ಯತೆ. ವಿಚಾರಣೆಗೆ ಹಾಜರಾಗಲು 1 ವಾರದ ಸಮಯವನ್ನ ಕೇಳಿದ್ರು ಪ್ರಜ್ವಲ್. ರೇಪ್ ಕೇಸ್ನಲ್ಲಿ ವಿಚಾರಣೆಗೆ ಕರೆದಿತ್ತು ಎಸ್ಐಟಿ ಟೀಮ್. ಕೆಆರ್ ನಗರ ಕೇಸ್ನಲ್ಲಿ ಮತ್ತೊಂದು ಅತ್ಯಾಚಾರ ಕೇಸ್ ದಾಖಲಾಗುವಂತಹ ಸಾಧ್ಯತೆ ಇದೆ. ಎಸ್ಐಟಿ ಮುಂದೆ ಬರಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಸಿಲುಕಿಕೊಂಡಿದ್ದಾರೆ. ದೇಶದ ಎಲ್ಲ ಏರ್ಪೋರ್ಟ್ಗಳ ಮೇಲೆ ಎಸ್ಐಟಿ ನಿಗಾವನ್ನ ವಹಿಸಿದೆ. ಪೆನ್ ಡ್ರೈವ್ ಪ್ರಕರಣದಲ್ಲಿ ರೇವಣ್ಣ ಮೇಲೆ ಎಸ್ಐಟಿ ಕಣ್ಣನ್ನ ಇಟ್ಟಿರುವಂತಹದ್ದು. ಯಾವುದೇ ಕ್ಷಣದಲ್ಲೂ ಕೂಡ ವಿದೇಶದಿಂದ ಪ್ರಜ್ವಲ್ ಆಗಮಿಸುವಂತಹ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ಈಗಾಗಲೇ ರೇವಣ್ಣ ಫ್ಯಾಮಿಲಿ ಮೇಲೆ 3 ಪ್ರಕರಣಗಳು ದಾಖಲಾಗಿದೆ. ಒಂದು ರೇಪ್ ಕೇಸ್, ಮತ್ತೊಂದು ಲೈಂಗಿಕ ದೌರ್ಜನ್ಯದ ಕೇಸ್, ಮತ್ತೊಂದು ಕಿಡ್ನಾಪ್ ಕೇಸ್. ಕಿಡ್ನಾಪ್ ಕೇಸ್ನಲ್ಲಿ ಎಚ್ ಡಿ ರೇವಣ್ಣ ಅವರ ಬಂಧನ ಆಗಿದೆ. ಈಗ ರೇಪ್ ಕೇಸ್ನಲ್ಲಿ A1 ಆರೋಪಿ, ಲೈಂಗಿಕ ದೌರ್ಜನ್ಯದಲ್ಲಿ A2 ಆರೋಪಿ ಪ್ರಜ್ವಲ್ ರೇವಣ್ಣ. ಯಾವಾಗ ಅವರದ್ದು ಎನ್ನಲಾದಂತಹ ಅಶ್ಲೀಲ ವಿಡಿಯೋ ವೈರಲ್ ಆಯಿತು, ಅವರು ವಿದೇಶಕ್ಕೆ ಪ್ರಯಾಣವನ್ನು ಬೆಳೆಸ್ತಾರೆ. ತದನಂತರ ಲುಕೌಟ್ ನೋಟಿಸ್ ಅನ್ನು ಜಾರಿ ಮಾಡ್ತಾ ಇದ್ದ ಹಾಗೆ ತಮ್ಮ ವಕೀಲರ ಮೂಲಕ ಎಸ್ಐಟಿಯ ಮುಖ್ಯಸ್ಥ BK ಸಿಂಗ್ ಅವರಿಗೆ ಪತ್ರವನ್ನು ಕಳಿಸ್ತಾರೆ, ಮನವಿಯನ್ನು ಮಾಡಿಕೊಳ್ತಾರೆ. 1 ವಾರಗಳ ಕಾಲ ನನಗೆ ಕಾಲಾವಕಾಶ ಬೇಕು ಅಂಥೇಳಿ. ಎಸ್ಐಟಿ ಯಾವುದೇ ಕಾರಣಕ್ಕೂ ನಾವು ಕಾಲಾವಕಾಶವನ್ನು ಕೊಡಲ್ಲ ಅಂಥೇಳಿ ಹೇಳ್ತಾ ಇದ್ದ ಹಾಗೇನೆ ಯಾವುದಕ್ಕೂ ಕೂಡ ರಿಯಾಕ್ಟ್ ಮಾಡೋದಿಲ್ಲ. ಈಗ ಅವರು ಕೇಳಿದಂತಹ ಡೆಡ್ಲೈನ್ ಹತ್ರ ಆಗ್ತಾ ಇದೆ, ಅದು ನಾಳೆ. ಹಾಗಾಗಿ ಅವರು ಯಾವುದೇ ಕ್ಷಣದಲ್ಲಾದರೂ ಕೂಡ ರಾಜ್ಯಕ್ಕೆ ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ರಾಜ್ಯದ ಹಲವು ಏರ್ಪೋರ್ಟ್ಗಳಲ್ಲಿ ಪೊಲೀಸರು ಈಗ ಹೆಚ್ಚಿನ ನಿಗಾವನ್ನು ವಹಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಉಮೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಮೇಶ್, ಇವತ್ತೇನೆ ಬರ್ತಾರಾ ಸಂಸದ ಪ್ರಜ್ವಲ್ ರೇವಣ್ಣ? ಅವರು ಬರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಪೊಲೀಸರ ಭದ್ರತೆ ಹೇಗಿದೆ ಅಂತ? ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ ಬಾರಿ ಏನು ಪ್ರಕರಣ ದಾಖಲಾದಂಥ ಸಂದರ್ಭದಲ್ಲಿ SIT ಅಧಿಕಾರಿಗಳು ತುರ್ತು ವಿಚಾರಣೆಗೆ ಹಾಜರಾಗಿ ಅಂತ ನೋಟಿಸ್ ನೀಡ್ತಾರೆ. ಆದರೆ ಅವರು ವಿಚಾರಣೆಗೆ ಹಾಜರಾಗೋದಿಲ್ಲ. ಬದಲಾಗಿ ಅವರ ವಕೀಲರ ಮುಖಾಂತರ 1 ವಾರಗಳ ಕಾಲ ಅವಕಾಶ ಬೇಕು, ನಾನು ವಿದೇಶದಲ್ಲಿ ಇದೀನಿ, ನಂತರದಲ್ಲಿ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಏನು ಉತ್ತರ ನೀಡಿದರು. ಆದರೆ ಈ ನಾಳೆಗೆ ಹೆಚ್ಚು ಕಮ್ಮಿ 1 ವಾರ ಕಳೆಯುವಂಥದ್ದು. ಇಲ್ಲಿವರೆಗೂ ಕೂಡ ಪ್ರಜ್ವಲ್ ರೇವಣ್ಣ ವಿದೇಶದಿಂದ ಸ್ವದೇಶಕ್ಕೆ ಬಂದಿಲ್ಲ. ಹಾಗಾಗಿ ಮತ್ತೆ ಈ ಸದ್ಯಕ್ಕಿರುವಂಥ ಪ್ರಕರಣದಲ್ಲಿ ಈಗ ಸದ್ಯಕ್ಕೆ 3 ಪ್ರಕರಣಗಳು ದಾಖಲಾಗಿರುವಂಥದ್ದು. KR ನಗರ ಪ್ರಕರಣದಲ್ಲಿ ಸಂತ್ರಸ್ತೆ ಪತ್ತೆಯಾಗಿದ್ದಾರೆ. ಆಕೆಯ ಹೇಳಿಕೆಗಳನ್ನು ಕೂಡ ಪಡ್ಕೊಳ್ಳಲಾಗ್ತಾ ಇರುವಂಥದ್ದು SIT ಅಧಿಕಾರಿಗಳು. ಸದ್ಯಕ್ಕಿರುವ ಮಾಹಿತಿ ಪ್ರಕಾರ ಮತ್ತೊಂದು ಅತ್ಯಾಚಾರ ಪ್ರಕರಣ ದಾಖಲಾಗುವ ಸಾಧ್ಯತೆ ಇದೆ ಅಂತೇಳಿ ಸದ್ಯಕ್ಕೆ ಮಾಹಿತಿಗಳು ಹೊರಗಡೆ ಬರ್ತಾ ಇರುವಂಥದ್ದು. ಮತ್ತೊಂದು ಕಡೆ 1 ವಾರಗಳ ಕಾಲ ಏನು ಅವಕಾಶ ಕೇಳಿದ್ರು, ಅವಕಾಶ ಕೂಡ ಸಂಪೂರ್ಣವಾಗಿ ಮುಗಿತಾ ಇರುವಂಥದ್ದು. ಹೀಗಾಗಿ ಅನಿವಾರ್ಯವಾಗಿ SIT ಮುಂದೆ ಪ್ರಜ್ವಲ್ ರೇವಣ್ಣ ಬರಲೇಬೇಕಾದಂಥ ಅನಿವಾರ್ಯತೆಗೆ ಸಿಲುಕಿದ್ದಾರೆ. ಮತ್ತೊಂದು ಕಡೆ ಅವರ ತಂದೆ ರೇವಣ್ಣ ಕೂಡ ಬಂಧನ ಆಗಿರುವಂಥದ್ದು. ದಿನ ಕಳೆದಂತೆ ಈ ಕೇಸು ಒಂಥರ ಬೇರೆ ಬೇರೆ ತಿರುವುಗಳು ತಗೊಳ್ತಾ ಇದೆ, ಮತ್ತು ಸಂಕಷ್ಟಕ್ಕೆ ಈಡು ಮಾಡ್ತಾ ಇರುವಂಥದ್ದು. ಹಾಗಾಗಿ ವಿದೇಶದಿಂದ ಸ್ವದೇಶಕ್ಕೆ ಬರಲೇಬೇಕಾದಂಥ ಅನಿವಾರ್ಯತೆಯಲ್ಲಿ ಪ್ರಜ್ವಲ್ ರೇವಣ್ಣ ಇರುವಂಥದ್ದು. SIT ಅಧಿಕಾರಿಗಳು ಕೂಡ ಈಗಾಗಲೇ ಎಲ್ಲ ದೇಶದ ಪ್ರಮುಖ ಏರ್ಪೋರ್ಟ್ಗಳಿಂದ ಅಲ್ಲಿ ನಿಗಾ ವಹಿಸಿರುವಂಥದ್ದು. ಯಾವುದೇ ಕ್ಷಣದಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ದೇಶಕ್ಕೆ ಬರುವ ಸಾಧ್ಯತೆ ಇದೆ. ಬಂದ ತಕ್ಷಣಕ್ಕೆ ಅವರನ್ನು ಬಂಧನ ಮಾಡುವಂಥ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಚಿಂತನೆ ನಡೆಸಿರುವಂಥದ್ದು. ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಪ್ರಜ್ವಲ್ ರೇವಣ್ಣ ಅವರು ಇವತ್ತು ಅಥವಾ ನಾಳೆ ರಾಜ್ಯಕ್ಕೆ ಬರಬಹುದು ಅನ್ನುವಂತಹ ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ. ಹಾಗಾಗಿಯೇ ಏರ್ಪೋರ್ಟ್ಗಳಲ್ಲಿ ಅವರು ರಾಜ್ಯಕ್ಕೆ ಬರ್ತಾ ಇದ್ದ ಹಾಗೆ ಅರೆಸ್ಟ್ ಮಾಡಲಿಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಪೊಲೀಸರು ಮಾಡಿಕೊಂಡಿರುವಂಥದ್ದು. ನೋಡಿ, KR ಪುರದಲ್ಲಿ ಸಂತ್ರಸ್ತ ಮಹಿಳೆಯೊಬ್ಬರು ಯಾವ ಸ್ಟೇಟ್ಮೆಂಟನ್ನು ಕೊಡ್ತಾರೆ ಅನ್ನೋದ್ರ ಮೇಲೆ ಮತ್ತಷ್ಟು ಬೆಳವಣಿಗೆಗಳಾಗುವಂತಹ ಸಾಧ್ಯತೆ ಇರುವಂಥದ್ದು. ಬೆಂಗಳೂರು ಏರ್ಪೋರ್ಟ್ ಮತ್ತು ಮಂಗಳೂರು ಏರ್ಪೋರ್ಟ್ನಲ್ಲೂ ಕೂಡ ಪೊಲೀಸರು ಟೈಟ್ ಸೆಕ್ಯೂರಿಟಿಯನ್ನು ಅರೇಂಜ್ ಮಾಡಿದ್ದಾರೆ.